ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ನಿಜಕ್ಕೂ ಕೂಡ ದಿಢೀರಂತ 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಾಗಿದೆ. ಯಾಕಂತ ಗೊತ್ತಿಲ್ಲ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಶಾಕ್ ಆಗಿದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ. ಪೊಲೀಸ್ ಇಲಾಖೆಯಲ್ಲಿ ಇದೊಂದು ದೊಡ್ಡ ಮೇಜರ್ ಆದಂತಹ ಒಂದು ಸರ್ಜರಿ. ದಿಢೀರಂತ 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ನೋಡಿ ಮೇಜರ್ ಸರ್ಜರಿ. ಯಾಕಂದರೆ ದಿಢೀರ್ ಅಂತ ಹೇಳಿ 100ಕ್ಕೂ ಹೆಚ್ಚು ಒಂದು ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿದ್ದಾರಂತೆ. ಯಾಕೆ ಸರ್ಕಾರ ಈ ರೀತಿ ನಿರ್ಧಾರ ತಗೊಳ್ತೋ ಗೊತ್ತಿಲ್ಲ. ಒಂದೇ ದಿನ 120 ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿದ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ಆಯಕಟ್ಟಿನ ಒಂದು ಜಾಗಗಳಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಒಂದು ನೇಮಕ ಆಗಿದೆ. ವರ್ಗಾವಣೆಯನ್ನು ನಿರೀಕ್ಷೆಯಲ್ಲಿದ್ದಂತಹ ಒಂದು ಇನ್ಸ್ಪೆಕ್ಟರ್ಗಳಿಗೆ ವರ್ಗಾವಣೆಯ ಭಾಗ್ಯ ಸಿಕ್ಕಿದೆ. ಕೆಲವರು ವರ್ಗಾವಣೆಯನ್ನು ಕೊಡಿ ಅಂತ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದರು. ಕೆಲವೊಬ್ಬರಿಗೆ ನಾವು ಅಂದ್ಕೊಂಡಂತೆ ಆಗಿದೆ ಅನ್ನುವಂಥ ಖುಷಿ, ಇನ್ನು ಕೆಲವರಿಗೆ ಯಾಕೆ ನಮ್ಮನ್ನು ಈ ರೀತಿಯಾಗಿ ದಿಢೀರಂತ ವರ್ಗಾವಣೆ ಮಾಡಿದ್ರು ಎನ್ನುವಂತಹ ಒಂದು ಲೆಕ್ಕಾಚಾರಗಳು, ಬೇಜಾರು ಕೂಡ ಇರಬಹುದು. ಆದರೆ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರ ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಒಂದು ಸರ್ಜರಿಯನ್ನು ಮಾಡಿದೆ. ಮೇಜರ್ ಆದಂತಹ ಒಂದು ಇಂಪಾರ್ಟೆಂಟ್ ಸರ್ಜರಿ. ಯಾಕೆ ಅಂತಂದರೆ ಕೆಲವು ಇನ್ಸ್ಪೆಕ್ಟರ್ ಕೂಡ ಕೇಳ್ಕೊಂಡಿರ್ತಾರೆ, ನಮ್ಮನ್ನು ವರ್ಗಾವಣೆ ಮಾಡಿ ಸಾಕಷ್ಟು ವರ್ಷಗಳ ಕಾಲ ನಾವು ಇಲ್ಲೇ ಮಾಡಿದ್ದೀವಿ, ನಮಗೆ ನಮ್ಮ ಕಡೆನೋ ಅಥವಾ ಅವ್ರಿಗೆ ಇಷ್ಟ ಆದಂಥ ಕಡೆನೋ ವರ್ಗಾವಣೆಯನ್ನು ಮಾಡಿ ಅಂತ ಕೇಳ್ಕೊಂಡಿರ್ಬೋದು. ಮತ್ತು ಕೆಲವೊಂದು ವಿಚಾರಗಳಲ್ಲಿ ನಾವೊಂದು ಈ ರೀತಿಯ ಒಂದು ಇನ್ಸ್ಪೆಕ್ಟರ್ಗಳನ್ನು ನಾವು ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಗಮನದಲ್ಲಿ ಬಂದಿರುತ್ತೆ. ಹೀಗಾಗಿ ಈಗ 120 ಒಂದು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಾಗಿದೆ. ಆ ಒಂದು ವರ್ಗಾವಣೆ ಆಗಿದೆ ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿದೆ ಸರ್ಕಾರ. ಹೀಗಾಗಿ ಎಲ್ಲ ಒಂದು ಕಡೆ ಈಗ ಪೊಲೀಸ್ ಇಲಾಖೆಯಲ್ಲಿ ಇಂಥ ದೊಡ್ಡ ಮಟ್ಟದ ಒಂದು ವರ್ಗಾವಣೆ ಆಗಿರೋದು ನಿಜಕ್ಕೂ ಕೂಡ ಕೆಲವರು ಶಾಕ್ ಆಗಿದ್ದಾರೆ. ಇನ್ನು ಕೆಲವರು ನಾವು ಅಂದುಕೊಂಡಂತೆ ಆಗಿದೆ, ನಮಗೆ ವರ್ಗಾವಣೆ ಸಿಕ್ಕಿದೆ ಅಂತ ಕೆಲ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಅಧಿಕಾರಿಗಳು ಖುಷಿ ಪಡ್ತಾ ಇದ್ದಾರೆ. ವರ್ಗಾವಣೆ ಭಾಗ್ಯ ಸಿಕ್ಕಿದೆ ಸರ್ಕಾರದಿಂದ, ಸಾಕಷ್ಟು ಭಾಗ್ಯ ಆಯಿತು. ಈಗ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ವರ್ಗಾವಣೆಯ ಒಂದು ಭಾಗ್ಯ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.